ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿರುವ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವವು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ದಿಶಾರವರಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ರಾಜ್ಯ ಪುರಸ್ಕಾರ ಪ್ರಶಸ್ತಿ ನೀಡಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಭರವಸೆಯ ಬೆಳಕು ಫೌಂಡೇಶನ್ ವತಿಯಿಂದ ಅರಣ್ಯದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಲಾಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ಪಟ್ಟಣದಲ್ಲಿರುವ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಹಾಗೂ ಪೂಜಾ ಕೈಕರ್ಯಗಳು ಅದ್ದೂರಿಯಾಗಿ ಅರ್ಚಕರ ಸಮ್ಮುಖದಲ್ಲಿ ನಡೆಯಿತು. ಬೆಳಗಿನಿಂದ ದೇವಾಲಯದ ಆವರಣದಲ್ಲಿ ಗಣಪತಿ ಹೋಮ, ಧ್ವಜಾರೋಹಣ ನಂತರ ಕಾವೇರಿ ನದಿಯಿಂದ ಮುತ್ತೈದರೊಂದಿಗೆ ಪೂಜೆ ಸಲ್ಲಿಸಿ ಮಂಗಳವಾದ್ಯ ಹಾಗೂ ವೀರಗಾಸೆ ಕುಣಿತದೊಂದಿಗೆ ಕಳಸ ಹೊತ್ತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿತು. ನಂತರ ದೇವಾಲಯದಲ್ಲಿ ಅರ್ಚಕರಾದ ಪ್ರಸನ್ನ ಭಟ್ರವರ ಸಮ್ಮುಖದಲ್ಲಿ ಅಮ್ಮನವರಿಗೆ ವಿಶೇಷ ಅಭಿಷೇಕಗಳಾದ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಕಾವೇರಿ ಗಂಗೆ ತೀರ್ಥ ಹಾಗೂ ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿ ಚೌಡೇಶ್ವರಿಗೆ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಯಿತು. ಅರ್ಚಕರ ಸಮ್ಮುಖದಲ್ಲಿ ಅಮ್ಮನವರಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನೆರವೇರಿದ ಭಕ್ತಾದಿಗಳು ದೇವಿಗೆ ಹೂವು, ಹಣ್ಣು, ಕಾಯಿಗಳನ್ನು ನೀಡಿ ಪೂಜೆಯನ್ನು ಅರ್ಪಿಸಿದರು. ನಂತರ ದೇವಿಯ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನ ವಿತರಿಸಿದರು. ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯವನ್ನ ಹಸಿರು ತೋರಣಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು. ನೆರವೇರಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಅಧ್ಯಕ್ಷರಾದ ರಾಜೇಶ್, ಉಪಾಧ್ಯಕ್ಷರಾದ ಸೋಮಶೇಖರ್, ಚಂದ್ರು, ಪ್ರಧಾನ ಕಾರ್ಯದರ್ಶಿ ಕೃಷ್ಣಕುಮಾರ್, ಖಜಾಂಚಿ ಪ್ರದೀಪ್, ಸಹ ಕಾರ್ಯದರ್ಶಿ ಚಂದ್ರಶೇಖರ್, ಸಂಘಟನಾ ಕಾರ್ಯದರ್ಶಿ ವಿನೋದ್ ಹಾಗೂ ಜಂಟಿ ಕಾರ್ಯದರ್ಶಿ ಜಯಂತ್ ಸೇರಿದಂತೆ ದೇವಾಲಯ ಸಮಿತಿಯ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಿಳಾ ಆಡಳಿತ ಮಂಡಳಿ ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಚೌಡೇಶ್ವರಿ ಜಯಂತಿ ಕಳೆದ 38 ವರ್ಷಗಳಿಂದ ಸತತವಾಗಿ ಮಾಡ್ಕೊತಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲ ಆರಂಭದ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಸುತ್ತಮುತ್ತ ಜನರು ಬರ್ತಾರೆ. ಹಾಗೆ ನಮ್ಮ ಊರಿನ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮ ಪಾಲ್ಗೊಳ್ತಾರೆ. ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆಗಳನ್ನು ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಕುಲಬಾಂಧವರು ಕೂಡ ಭಾಗವಹಿಸ್ತಾರೆ. ಹಾಗೆ ಎಲ್ಲ ಕುಲಬಾಂಧವರ ಸಹಕಾರದಿಂದ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗ್ತದೆ. ಇದೇ ರೀತಿ ಸಹಕಾರ ಮುಂದೆ ಕೂಡ ಕೊಡಲಿ ಅಂತೇಳಿ ನಾನು ಬಯಸ್ತೀನಿ. ವಾರ್ಷಿಕೋತ್ಸವ ಕಾರ್ಯಕ್ರಮವಾಗಿ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನವಾಗಿ ಎಲ್ಲರಿಗೂ ನಾವು ಆರ್ಥಿಕ ಸುಧಾರಣೆ ತರುವ ಜೊತೆಗೆ ತಾಯಿ ದೇವಿ ಅನುಗ್ರಹ ಎಲ್ಲರಿಗೂ ಸಮೇತ ಕುಲಬಾಂಧವರು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಕಾರ್ಯಕ್ರಮ ಅಂತ ಇವತ್ತಿನ ಮಧ್ಯಾಹ್ನ ಮಹಾಮಂಗಳಾರತಿಯ ನಂತರ ಸಂಜೆ ಭವ್ಯ ಮೆರವಣಿಗೆ ಇರ್ತದೆ. ಅದರಲ್ಲಿ ಮಾತೆಯರು ಮಹಿಳೆಯರು ಎಲ್ಲರೂ ಸೇರಿ ಊರಿನ ಪ್ರಮುಖ ಬೀದಿಗೆ ಭವ್ಯ ಮೆರವಣಿಗೆ ಜೊತೆಗೆ ನಾವು ಕುಶಾಲದಿಂದ ಮಾರಿಯಮ್ಮ ಟೆಂಪಲ್ವರೆಗೆ ಬಂದು ಇದರಲ್ಲಿ ಎಲ್ಲ ಕುಲಬಂದು ಹೆಚ್ಚಿನ ಸಂಖ್ಯೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದಾಗಿ ನಾವು ಮನವಿ ಮಾಡಿಕೊಳ್ತೇವೆ. ಮತ್ತು ವರ್ಷಪೂರ್ತಿಯಾಗಿ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ಯಶಸ್ವಿ ಕಾರ್ಯಕ್ರಮವನ್ನು ವಿಜೃಂಭಣೆ ನಡ್ಕೊಂಡು ಬರಲಿಕ್ಕಂಥ ಅವಕಾಶ ಮಾಡಿಕೊಂಡ ಎಲ್ಲ ಗೌರವರಿಗೆ ಹಾಗೂ ನಮ್ಮ ಕುಲಬಾಂಧವರಿಗೆ ದೇವಸ್ಥಾನ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದ ಒಂದು ವಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಜಯಂತಿ 38ನೇ ವರ್ಷದಾಗಿರುತ್ತೆ. ಈ ಜಯಂತಿಲಿ ಬೆಳಗ್ಗೆ ನಾವು ಧ್ವಜಾರೋಹಣ ಮಾಡಿ ಗಣಪತಿ ಹೋಮ ಮಾಡಿ ಕಾವೇರಿ ಕಳಸವನ್ನು ತಂದು ದೇವಿಗೆ ಅಭಿಷೇಕ ಪೂಜೆ ಮಾಡಿದ್ವಿ. ಹಾಗೆ ಎಲ್ಲ ರೀತಿಯಲ್ಲಿ ನಮ್ಮ ಮಹಿಳೆಯರು ಹಾಗೂ ಪುರುಷರು ಎಲ್ಲರೂ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ದಿಶಾರವರಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ. ಜೂನ್ 26ರಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಸಂಸ್ಥೆ ವತಿಯಿಂದ ಉಡುಪಿಯಲ್ಲಿ ಶುಕ್ರವಾರ ಎಸ್ಎಸ್ಎಲ್ಸಿ ಪ್ರತಿಭಾನ್ವಿತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ 90% ಹೆಚ್ಚು ಅಂಕಗಳನ್ನು ಪಡೆದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳಿಗೆ ನೀಡಲ್ಪಟ್ಟ ರಾಜ್ಯ ಪುರಸ್ಕಾರಕ್ಕೆ ಕೊಡಗು ಜಿಲ್ಲೆಯಿಂದ ಭಾಜನರಾದ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಬಿ ದಿಶಾಳಿಗೆ ಸಂಸ್ಥೆ ರಾಜ್ಯ ಆಯುಕ್ತರಾದ ಶ್ರೀ ಪಿಜಿಆರ್ ಸಿಂಧೇಸರ್ ಅವರು ರಾಜ್ಯ ಪುರಸ್ಕಾರ ನೀಡಿ ಪ್ರಶಸ್ತಿ ಪತ್ರ ವಿತರಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿ ಬಿ ದಿಶಾ 95.36% ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತಂದು ರಾಜ್ಯ ಪ್ರತಿಭಾ ಪುರಸ್ಕಾರದಲ್ಲಿ ಪ್ರಶಸ್ತಿ ಗಳಿಸಿರುವುದನ್ನು ಶಾಲಾ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ಕುಮಾರ್ ಶ್ಲಾಘಿಸಿದ್ದಾರೆ. ವಿದ್ಯಾರ್ಥಿನಿ ದಿಶಾಳ ಪ್ರತಿಭಾ ಸಾಧನೆಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಮತ್ತು ಕುಶಾಲನಗರ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ ಈ ವಿದ್ಯಾರ್ಥಿನಿ ಪ್ರತಿಭಾ ಪುರಸ್ಕಾರಕ್ಕೆ ಸಹಕರಿಸಿದ ಜಿಲ್ಲಾ ಗೈಡ್ಸ್ ವಿಭಾಗದ ಸಹಾಯಕ ಆಯುಕ್ತೆ ಸಿಎಂ ಸುಲೋಚನಾ ಹಾಗೂ ಸಂಸ್ಥೆಯ ಜಿಲ್ಲಾ ಸಂಘಟಕಿ ಯುಸಿ ದಮಯಂತಿ ಹಾಗೂ ವಿದ್ಯಾರ್ಥಿನಿ ಪೋಷಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ದಿಶಾ ಎಂಬ ವಿದ್ಯಾರ್ಥಿನಿಯು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಲು ಪ್ರೋತ್ಸಾಹ ನೀಡಿದ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ಕುಮಾರ್ ಮತ್ತು ಹೆಚ್ಚು ಅಂಕಗಳನ್ನು ಗಳಿಸಲು ಶ್ರಮಿಸಿದೆ. ಶಾಲಾ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಂಸ್ಥೆ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯಲ್ಲಿ ನಾಯಕತ್ವ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಉಮಾದೇವಿ ಅವರು ವಿದ್ಯಾರ್ಥಿಗಳಿಗೆ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ವಿದ್ಯಾರ್ಥಿಗಳು ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ಪರೋಪಕಾರ ಗುಣಗಳು ಹಾಗೂ ಸೇವಾ ಮನೋಭಾವನೆಯು ಜೀವನದ ಉಸಿರಾಗಬೇಕು ಎಂದು ಶಿಕ್ಷಣ ತಜ್ಞೆ ಕನಕಪುರದ ಹಾರೋಹಳ್ಳಿ ಗ್ರೀನ್ ಬೆಲ್ ಪ್ರೌಢಶಾಲೆ ಪ್ರಾಂಶುಪಾಲರಾದ ಜೆ ಉಮಾದೇವಿ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿಗಳ ನಾಯಕತ್ವ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಮಕ್ಕಳೇ ನಾಡಿನ ಭವ್ಯ ಭಾರತದ ಸತ್ಪ್ರಜೆಗಳಾದ್ದರಿಂದ ಮಕ್ಕಳು ಬಾಲ್ಯದಿಂದಲೇ ಶಿಸ್ತು, ಸಂಯಮ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ಭವಿಷ್ಯದ ನಾಯಕರನ್ನಾಗಿ ಹೊರಹೊಮ್ಮಬೇಕು ಎಂದರು. ಶೈನಿ ಮೇರಿ ಡಯಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಇಂದು ಶಾಲೆಯ ವಿವಿಧ ವಿಭಾಗಗಳ ವಿದ್ಯಾರ್ಥಿ ನಾಯಕರನ್ನು ಆಯ್ಕೆ ಮಾಡಿ ಅವರಿಗೆ ನಾಯಕತ್ವ ಪದವಿಯನ್ನು ಪದಗ್ರಹಣ ಮಾಡಿ ಶಿಸ್ತುಬದ್ಧವಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಕಲಿತು ಗುರಿ ಸಾಧನೆ ಮಾಡಲು ಬೇಕಾದ ಎಲ್ಲಾ ಮಾರ್ಗದರ್ಶನವನ್ನು ತಮ್ಮ ಶಿಕ್ಷಕ ವೃಂದವು ಬದ್ಧತೆಯಿಂದ ಮಾಡುತ್ತಿದೆ ಎಂದು ಶೈನಿ ಹೇಳಿದರು. ವಿದ್ಯಾರ್ಥಿಗಳು ನೀಡಿದ ಆಕರ್ಷಕ ಪಥಸಂಚಲನ ಹಾಗೂ ವಿದ್ಯಾರ್ಥಿನಿಯರು ನೀಡಿದ ಭರತನಾಟ್ಯ ಪ್ರದರ್ಶನವು ಪೋಷಕರು ಹಾಗೂ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಮೇಡಮ್
responsibilities bestowed on us to do our duties I was very happy with the invite, and I'm very honored to take this role as a chief guest today. Thank you, Shiny ma'am, and thank you for the whole team of School of India. ಈ ಜಾಗದಲ್ಲಿ ನಿಂತ್ಕೊಂಡು, ಈ ಸ್ಕೂಲಲ್ಲಿ ನಿಂತ್ಕೊಂಡು ಲೀಡರ್ಶಿಪ್ ಬಗ್ಗೆ ಮಾತಾಡೋದು ಅಂದರೆ ಒಂದು ಹೆಮ್ಮೆ ವಿಷಯನೇ. ನನಗೆ ಯಾವಾಗಲೂ ಅನಿಸುತ್ತೆ, ಬೆಂಗಳೂರಿಂದ ಇಷ್ಟು ದೂರ ಇದೆ ಇದು ಈ ತಾಲೂಕು, ಇಲ್ಲಿ ಹುಟ್ಟಿರೋ, ಈ ಹಳ್ಳಿಯಲ್ಲಿ ಎಜುಕೇಷನ್ ತಗೊಂಡಿರೋ ಒಬ್ಬರು ಪಾರ್ಲಿಮೆಂಟ್ವರೆಗೂ ನಡ್ಕೊಂಡು ಹೋಗಿ MP ಆಗ್ತಾರೆ ಅಂದರೆ ಅದರ ಹಿಂದೆ ಇದ್ದಿದ್ದು ಶಕ್ತಿ ಏನು ಅಂತ. ಅ ವೆರಿ ನಾರ್ಮಲ್ ಪರ್ಸನ್ ಬಾರ್ನ್ ಇನ್ ದಿಸ್ ಸಾಯಿಲ್ ಬಿಕಮ್ಸ್ ಅನ್ MP. ರೆಹಮಾನ್ ಖಾನ್ ಸರ್ ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್. ಅಂಥ ಒಬ್ಬ ಲೀಡರ್ ಊರಲ್ಲಿ ನಿಂತ್ಕೊಂಡು ಲೀಡರ್ಶಿಪ್ ಬಗ್ಗೆ ಮಾತಾಡುವಾಗ ಖಂಡಿತ ಅದೊಂದು ಹೆಮ್ಮೆ ವಿಷಯ. ಎಲ್ಲ ಇಲ್ಲಿರೋ ಮಕ್ಕಳ ಥರನೇ ಅವರು ಒಂದು ದಿವಸ ಒಂದು ಸ್ಕೂಲಿಗೆ ಹೋಗ್ತಾ ಇದ್ರು, ಹಾಗೆ ನಡ್ಕೊಂಡು ಜೀವನದಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಾರೆ. ಏನು ಅವ್ರನ್ನ ಅಲ್ಲಿವರೆಗೂ ತೊಗೊಂಡು ಹೋಯ್ತು ಅನ್ನೋದು ಒಂದು ಕನಸು. ಆ ಕನಸಿಗೆ ಸಹಕಾರ ಕೊಟ್ಟಿರೋ ಪೇರೆಂಟ್ಸ್, ಮಕ್ಕಳಿಗೆ ದಯವಿಟ್ಟು ಕನಸು ಕಾಣೋದಕ್ಕೆ ಅವಕಾಶ ಕೊಡಿ. ಅವ್ರು ಏನು ಹೇಳ್ತಾರೆ, ನಾನು ಇದಾಗಬೇಕು ಅದಾಗಬೇಕು, ದಯವಿಟ್ಟು ಡಿಸ್ಕರೇಜ್ ಮಾಡಬೇಡಿ. ಆ ಕನಸಿಗೆ ಫಲ ಬರಬೇಕು, ಅದನ್ನು ಆ್ಯಕ್ಷನ್ ಮೂಲಕ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಆ ಕನಸು ಖಂಡಿತ ಸಾಕಾರ ಆಗೇ ಆಗುತ್ತೆ. ಈ ನಂಬಿಕೆ ನನಗಿದೆ. ಇನ್ನೊಬ್ಬರು ಸ್ಟ್ರಾಂಗ್ ಲೀಡರ್ ನಾನು ನೋಡಿರೋದು ಟ್ರೂಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ನಾಟ್ ಬಿಕಾಸ್ ಶಿ ಇಸ್ ಮೈ ಫ್ರೆಂಡ್, ಬಟ್ ಅ ಗ್ರೇಟ್ ಲೀಡರ್. ಐ ಸಿ ಶೈನಿ ಮ್ಯಾನ್. ಸೊ ಫ್ರಮ್ 2 years she is here, 4th year, ಸಾರಿ. ಆ್ಯಂಡ್ ನನಗೆ ಅವರೊಂದು ಇನ್ಸ್ಪಿರೇಷನ್ ಯಾವಾಗಲೂ. The way she has brought the results, 10th results, the way the school has improvised, and you have truly put a lots of dedication, ma'am. Thank you so much. You yourself stand a great inspiration as a leader. So I wish all the children a very best future ahead. Discipline irbeku, commitment irbeku, dedication irbeku. And only one thing what I want to say is, don't give too much of comfortable environment for children. ಯಾವತ್ತೂ ನಮ್ಮ ಶಕ್ತಿ ಏನಂತ ನಮಗೆ ಗೊತ್ತಾಗೋದು ತುಂಬ ಅನ್ಕಂಫರ್ಟಬಲ್ ಸಿಚುವೇಶನ್ಸಲ್ಲಿ. ತುಂಬ ಪ್ಯಾಂಪರ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುವಂಥ ಸಿಚುವೇಶನ್ಸ್ ಕೊಟ್ಟಾಗ ಅವ್ರ ಶಕ್ತಿ ಏನಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಈಗ ಒಂದು ಚಿಕ್ಕ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಭರವಸೆಯ ಬೆಳಕು ಫೌಂಡೇಶನ್ ವತಿಯಿಂದ ಅರಣ್ಯದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಭರವಸೆ ಬೆಳಕು ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಪರಿಸರ ಸಂರಕ್ಷಣೆ ಜಾಗೃತಿ ಹಾಗೂ ಸಸಿ ನೆಡುವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ಜರುಗಿತು. ಸ್ಥಳೀಯ ಅರಣ್ಯ ಪ್ರದೇಶದಲ್ಲಿ ಹಸಿರು ಪರಿಸರ ನಿರ್ಮಾಣದ ಉದ್ದೇಶದಿಂದ ವಿವಿಧ ಸಸಿಗಳನ್ನು ನೆಡಲಾಯಿತು. ಮರಗಳು ಪರಿಸರದ ಸಮತೋಲನ ಕಾಪಾಡಲು, ಜೀವ ವೈವಿಧ್ಯತೆ ಉಳಿಸಲು ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಒದಗಿಸಲು ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಈ ಹಸಿರು ಕಾರ್ಯಕ್ರಮದ ನೇತೃತ್ವವನ್ನು ಭರವಸೆ ಬೆಳಕು ಫೌಂಡೇಶನ್ ಅಧ್ಯಕ್ಷ
ಅಧ್ಯಕ್ಷರಾದ ಶ್ರೀಮತಿ ರೂಪಾ ಕಂಬಾಳೆ ಹಾಗೂ ಪ್ರಮುಖರಾದ ಶ್ರೀಮತಿ ಗೀತಾ ಮಡ್ಡಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಸವಿತಾ ಕಂಬಾಳೆ ಸೇರಿದಂತೆ ಫೌಂಡೇಶನ್ನ ಎಲ್ಲಾ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಅನೇಕ ಸದಸ್ಯರು ಉಪಸ್ಥಿತರಿದ್ದು ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯಾಕಪ್ಪ ಅಂದ್ರೆ ಈ ದಿನಾಂಕದಂದು ಮಹಾತ್ಮರ ಜನನ ಆಗಿದೆ. ಅದರೊಳಗೆ ನಮ್ಮ ಅಕ್ಕ ಕೂಡ ಒಬ್ರು ಅಂತ ಹೇಳಿಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ಭರವಸೆ ಬೆಳಕು ಫೌಂಡೇಶನದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಮತಿ ರೂಪಾ ಎನ್ ಕಾಂಬ್ಳೆ ಮೇಡಮ್ ಅವ್ರದ್ದು ಅರಣ್ಯ ಇಲಾಖೆಯಲ್ಲಿ ಒಂದು ಸಸಿಯನ್ನು ನೆಡುವುದರ ಮುಖಾಂತರ ನಾವು ಮೇಡಮ್ ಅವ್ರದ್ದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೇವೆ. ಎಲ್ಲ ಭರವಸೆ ಬೆಳಕು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಹೋದ್ಯೋಗಿ ಮಿತ್ರರೊಂದಿಗೆ ಕೂಡಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಪದಾಧಿಕಾರಿಗಳು ಕೂಡ ಇಲ್ಲಿ ಹಾಜರಿದ್ದಾರೆ. ಹಾಗೂ ಎಲ್ಲರಿಗೂ ಇದೊಂದು ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವ ಮೂಲಕ ಈ ಒಂದು ನಾವು ಹುಟ್ಟುಹಬ್ಬಕ್ಕೂ ಕೂಡ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊಡಗು ಜಿಲ್ಲೆ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಕೀರ್ತಿ ಬಡಾವಣೆಯಲ್ಲಿ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆಯನ್ನು ಶಾಸಕರು ಎಸ್ ಪೊನ್ನಣ್ಣರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಮಾನ್ಯ ಶಾಸಕರಾದ ಶ್ರೀ ಎಸ್ ಪೊನ್ನಣ್ಣರವರು ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಿದರು. ಇಲ್ಲಿಯ ಕೀರ್ತಿ ಬಡಾವಣೆಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ವಿರಾಜಪೇಟೆ ಪುರಸಭೆಗೆ ವಿವಿಧ ಕಾಮಗಾರಿಗೆ 20 ಕೋಟಿ ರೂಪಾಯಿ ನೀಡಿದ್ದರು. ಅದರಲ್ಲಿ ಶಾಸಕರ ವಿಶೇಷ 20 ಲಕ್ಷ ಅನುದಾನದಲ್ಲಿ ನಿರ್ಮಾಣವಾದ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕರು, ಹಂತ ಹಂತವಾಗಿ ತಾಲೂಕಿನ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತದೆ. ಯುದ್ಧದ ಹಿನ್ನೆಲೆಯಲ್ಲಿ ಡಾಂಬರ್ ಸಮರ್ಪಕವಾಗಿ ವಿತರಣೆ ಆಗದ ಹಿನ್ನೆಲೆಯಲ್ಲಿ ಡಾಂಬರೀಕರಣ ರಸ್ತೆ ಕಾಮಗಾರಿಗೆ ವಿಳಂಬವಾಗಿದೆ. ರಸ್ತೆ ಡಾಂಬರೀಕರಣ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ವಿಡಿಯೋ ತೆಗೆದು ತೇಜೋವಧೆ ಮಾಡುವುದನ್ನು ಮೊದಲು ನಿಲ್ಲಿಸಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ನೆರವೇರಿಸಿದ ಮಾನ್ಯ ಶಾಸಕರು, ಸರ್ಕಾರ ಜನಪರವಾಗಿ ಕೆಲಸ ಮಾಡುತ್ತಿದ್ದು ನಾನು ಜನರ ಬೇಡಿಕೆಗೆ ಆದ್ಯತೆ ಮೇಲೆ ಪರಿಹಾರ ಒದಗಿಸಲು ಸದಬದ್ಧರಾಗಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು ಪಟ್ಟಡ ರಂಜಿ ಪೂರ್ಣಚ್ಚ, ಮಾಜಿ ಪುರಸಭೆ ಅಧ್ಯಕ್ಷರು ದೇಚಮ್ಮ ಕಾಳಪ್ಪ, ಮಾಜಿ ಪುರಸಭೆ ಸದಸ್ಯರು ರಾಜೇಶ್ ಪದ್ಮನಾಭ್, ಅಂಬರೀಶ್, ರಜನಿಕಾಂತ್, ಜಲೀಲ್, ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರು ಅನಿಲ್, ತಾಲೂಕು ಅಲ್ಪಸಂಖ್ಯಾತರ ಅಧ್ಯಕ್ಷರು ರಫೀಕ್, ಪಕ್ಷದ ಮುಖಂಡರು ಚೆಕ್ಕು, ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ, ಗುತ್ತಿಗೆದಾರರು ಶ್ರೀನಿವಾಸ್, ಸ್ಥಳೀಯ ಪ್ರಮುಖರು ಮಿಟ್ಟು, ನಂದ, ಗಂಗಾಧರ್, ಮಾದಪ್ಪ, ಅರುಣ್ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಕರ್ತವ್ಯ ನಿರ್ವಹಿಸಿ ಒಳ್ಳೊಳ್ಳೆ ಕೆಲಸ ಕಾರ್ಯವನ್ನು ಅವರು ನಿರ್ವಹಿಸಿದ್ದಾರೆ. ಅವರು ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳ 20 ಕೋಟಿ ಅನುದಾನದಲ್ಲಿ 20 ಲಕ್ಷ ಅನುದಾನವನ್ನು ಕೀರ್ತಿ ಬಡಾವಣೆಗೆ ತಂದಿರುವಂತಹ ಒಂದು ಕೀರ್ತಿ ನಮ್ಮ ಶಾಸಕರ ಜನಪ್ರಿಯ ಶಾಸಕರು ಆಗಿರುವಂಥ ಶ್ರೀಮಾನ್ ಎಸ್ ಪೊನ್ನಣ್ಣನವರಿಗೆ ಸಲ್ಲಬೇಕು ಅಂತ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಈ ಕೀರ್ತಿ ಬಡಾವಣೆ ಎಲ್ಲರ ಪರವಾಗಿ ಅವರಿಗೆ ತುಂಬ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿ ನಮ್ಮ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಈ ಅನುದಾನವನ್ನು ತರಲು ಬಹಳ ಒಂದು ಶ್ರಮಪಟ್ಟಿರುವಂಥ ಶ್ರೀಮಾನ್ ಪಟ್ಟಡ ರಂಜಿ ಪುಣಚ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾವು ಕೀರ್ತಿ ಬಡಾವಣೆಯ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೆ ಈ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಪಟ್ಟಣ ಪುರಸಭೆಯ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ನಾಮನಿರ್ದೇಶಿತ ಸದಸ್ಯರುಗಳು, ಕಾಂಗ್ರೆಸ್ಸಿನ ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದೀರಿ. ಅವರೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಈ ಕೀರ್ತಿ ಬಡಾವಣೆಯ ಎಲ್ಲ ನಾಗರಿಕರು ಇಲ್ಲಿಗೆ ಆಗಮಿಸಿದಿರಿ. ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಒಂದು ಕಾರ್ಯಕ್ರಮ ಈ ರಸ್ತೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ನೆರವೇರಿಸುತ್ತಾರೆ. ಇದರ ಸಂಪೂರ್ಣವಾಗಿ ಈ ಭಾಗದಲ್ಲಿ ನಾವು ನಮ್ಮ ಹಿರಿಯರು ನಮ್ಮನ್ನೆಲ್ಲ ಬೆಳೆಸಿದವರಂತ ನಮ್ಮ ಮಿಟ್ಟು ಅವರು, ನಾವು ಅವರ ಮಿಟ್ಟಣ್ಣ ಅಂತ ಕರಿತಿದ್ವಿ, ಮಾಲೇಟರ್ ಮಿಟ್ಟಣ್ಣ ಅಂತ ಹೇಳಿದ್ರೆ ನಮ್ಮ ಎಲ್ಲ ಒಂದು ರಾಜಕೀಯ ಗುರುಗಳು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದವರು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಿಜವಾಗಿ ಅವ್ರಿಗೂ ಸಹ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಸ್ವಾಗತವನ್ನು ಬಯಸುತ್ತಾ ಮುಂದಿನ ಒಂದು ಕಾರ್ಯಕ್ರಮ ಈ ರಸ್ತೆ ಉದ್ಘಾಟನಾ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಹಾಗೂ ಇವರ ಜೊತೆ ಎಲ್ಲರೂ ಕೈ ಜೋಡಿಸಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ನಾವು ಶ್ರೀಮಾನ್ ಎಸ್ ಪೊನ್ನಣ್ಣನನ್ನು ನಿಮ್ಮೆಲ್ಲರ ಪರವಾಗಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಿದ್ದೇವೆ. ಇದೆಲ್ಲ ವಿರಾಜಪೇಟೆಯಿಂದ ಮಡಿಕೇರಿವರೆಗೂ ಪೂರ್ಣವಾಗಿ ರಸ್ತೆ ಆಗ್ತದೆ. ಕಂಪ್ಲೀಟ್ ರೋಡ್. ಕಾಕೋಟ್ ಕೊರಬನಲ್ಲಿ ಇರುವಂಥ ಒಂದು ಸ್ಟ್ರೆಚ್ ಭಾಳ ಕೆಟ್ಟೋಗಿದೆ. ಅದನ್ನು ಹೊಸದಾಗಿ ಈಗ ಕೋಲ್ಡ್ ಟಾರ್ ಅಂತೇಳಿ
ನಾವು ಮೊನ್ನೆ ತರಿಸಿದ್ದೀವಿ PWDನಿಂದ, ಅದನ್ನು ಹಾಕಿ ಪಾಟ್ ಫಿಲ್ಲಿಂಗ್ ಮಾಡ್ತೀವಿ. ಅವಾಗ ಏನು ಮಾಡ್ತಾರೆ, ಅದನ್ನು ಒಂದು ಚಿತ್ರ ತೆಗಿತಾರೆ, ಬರೀ ಪಾಟ್ ಫಿಲ್ ಮಾಡ್ತಾ ಇದ್ದಾರಪ್ಪ ಅಂತ ಹೇಳ್ತಾರೆ. ಮಳೆಯಲ್ಲಿ ರೋಡ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಈಗ ಹೊಸ ಒಂದು ತಂತ್ರಜ್ಞಾನವನ್ನು ತಂದು ಪಾಟ್ ಫಿಲ್ಲಿಂಗ್ ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳೋರು? ಜನರಿಗೆ ಮುಟ್ಟೋ ಅಷ್ಟರಲ್ಲಿ ಈ ಫೋಟೋ ಹೋಗುತ್ತೆ ಫಸ್ಟ್, ಬನ್ನಿ ಪಾಟ್ ಫಿಲ್ಲಿಂಗ್ ರೋಡ್ ಮಾಡ್ತಾನೆ. ಸೊ ಇದು ರಾಜಕಾರಣ ಮಾಡುವಂಥ ವಿಚಾರಗಳೇ ಅಲ್ಲ, ಇದು ರಾಜಕಾರಣ ಮಾಡುವಂಥ ವಿಚಾರವೇ ಅಲ್ಲ. ಎಲ್ಲೋ ನಾವು ಎಡವಿದ್ರೆ, ನಾನು 3 ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಸರ್ಕಾರದ ಪ್ರತಿಯೊಂದು ಆಡಳಿತವಾದಂಥ ನಿರ್ಣಯಗಳಲ್ಲಿ ಭಾಗಿಯಾಗಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಬ್ಬರು ನನ್ನ ಕಡೆ ಬೆರಳು ತೋರಿಸೋಕ್ಕಾಗದಿರೋಂಥ ರೀತಿಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಪ್ರಾಮಾಣಿಕ. ನಾನು ಮಾತಾಡಿದ ಚುನಾವಣೆಗಿಂತ ಮೊದಲು ಕೊಡಗಿನ ಜನರ ಸ್ವಾಭಿಮಾನಕ್ಕೆ ಅಭಿಮಾನಕ್ಕೆ ಧಕ್ಕೆ ಆಗದಂಥ ರೀತಿಯಲ್ಲಿ, ಕಪ್ಪು ಚುಕ್ಕಿ ಬರದಂಥ ರೀತಿಯಲ್ಲಿ ಅವರ ಸೇವೆ ಮಾಡೋದು ನನ್ನ ಕರ್ತವ್ಯ ಅಂತ ಅದು ಮಾಡಿದ್ದೀನಿ. ಯಾವುದೋ ರೋಡ್ಗಳ ಫೋಟೋ ಹಾಕೋದು ಡೈಲಿ. ಈಗ ವಿರಾಜಪೇಟೆ ಕ್ಷೇತ್ರದಲ್ಲಿ PWD ರಸ್ತೆ 2400 ಕಿಲೋಮೀಟ್ರ್ ಇದೆ, 2400 ಕಿಲೋಮೀಟ್ರ್ ಇದೆ. ಮತ್ತು ಪಂಚಾಯತಿ ರಸ್ತೆಗಳಿದೆ, ಎಲ್ಲ ಸೇರಿದಂತೆ 5,000-6,000 ಕಿಲೋಮೀಟರ್ ರಸ್ತೆ ಇದೆ. 1,10,000 ಕಿಲೋಮೀಟರ್ ನಿಮ್ಮ ಇದು ಎಲೆಕ್ಟ್ರಿಸಿಟಿ ಲೈನ್ ಇದೆ. ಇದರ ಬಲವರ್ಧನೆ ಕಾರ್ಯಕ್ರಮ 128 ಕೋಟಿ ತೊಗೊಂಬಂದು ಮಾಡಿಸಿದ್ದೀನಿ. ರಸ್ತೆಗಳಿಗೆ ದುಡ್ಡು ತೊಗೊಂಡು ಮಾಡಿಸ್ತಾ ಇದ್ದೀನಿ. ಈ ಟಾರಿನ ಪರಿಸ್ಥಿತಿ ಮತ್ತು ಮಳೆಗಾಲದ ಪರಿಸ್ಥಿತಿಯಲ್ಲಿ ಸ್ವಲ್ಪ ತಡ ಆಗಿದೆ ಹೊರತು ರಸ್ತೆ ಆಗದೆ ಇರೋವಂಥದ್ದು ಯಾವುದಿದೆ? ಈಗ ತಿತ್ತಿಮತ್ತಿ ದೇವರಪುರ ರಸ್ತೆ ಆಗ್ತಾಯಿದೆ, ಕಂಪ್ಲೀಟ್ ಆಗಿದೆ, ಸ್ವಲ್ಪ ನಿಂತೋಗಿದೆ ಈಗ ಮಳೆಯಿಂದ. ಮತ್ತು ಟಾರಿನ ಪರಿಸ್ಥಿತಿ ಇದರಿಂದ ದಯವಿಟ್ಟು ನಾನೇನೆಂದರೆ, ಈಗ ನೋಡಿ ನೀವು ಇದೊಂದು ರಸ್ತೆಯನ್ನು ಮಾಡಿದ್ದಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರೆದು ಇದು ಮಾಡ್ತಿರಲ್ಲ, ಇದೇ ನಮಗೆ ಉತ್ಸಾಹ ಪ್ರೋತ್ಸಾಹ. ನಾನು ಅಡ್ವೊಕೇಟ್ ಜನರಲ್ ಆಗಿ, ಹಿರಿಯ ವಕೀಲನಾಗಿ 2020ವರೆಗೂ ಕೆಲಸ ಮಾಡಿ ಮತ್ತೆ ಜನಸೇವೆಗೆ ಬಂದಿರೋದು. ನಾನು ಜನರ ಸೇವೆಯಿಂದ ಶಾಸಕನಾಗಿ ನಾನು ಏನು ಸ್ವಂತಕ್ಕೋಸ್ಕರ ಏನೂ ಗಳಿಸ್ತಾ ಇಲ್ಲ. ನೀವು ನಂದು 2020 ಚಿತ್ರ ಮತ್ತು ಇವಾಗಿನ ಚಿತ್ರ ನೋಡಿದ್ರೆ ನೀವೇ ಬೇಸರ ಪಟ್ಬಿಡ್ತೀರಿ. ಚೆನ್ನಾಗಿದ್ನಲ್ಲ ಕರೆಕ್ಟ್ ಅಲ್ಲ? ಕರೆಕ್ಟ್ ಅಲ್ಲ? ನೀವು ಅದು ಆರೋಗ್ಯ ಕೆಟ್ಟು ಹೋಯ್ತು, ಮಕ್ಕಳ ನೋಡೋಕ್ಕೆ ಅವಕಾಶ ಇಲ್ಲ, ಹೆಣ್ಣು ಮಕ್ಕಳ ಕೂಡ ಸಮಯ ಇಲ್ಲ. ನಾನು ಪೊಣ್ಣಿಂದ ವೀಡಿಯೋ ಕಾಲ್ ಮಾಡಿದ್ದು ಮಕ್ಕಳಿಂದ ನಿಂದು ನೋಟಪ್ಪ ಅದು ಮಾಡೋದು. ಈಚೆಗೆಲ್ಲ ಕೆಲಸ ಮಾಡಿ ಪುದಿಯ ಕಾರ್ಯಕ್ರಮ ಒಂದಕ್ಕಾಗತ್ತಂಥ ಕಾರ್ಯಕ್ರಮ ಮಾಡ್ತಿರ್ಲಿದ್ವಿ. ಮಾಡಿಸಿಟ್ಟೆ ಕೆರೆ ಹತ್ರ ಅಭಿವೃದ್ಧಿ ಮಾಡಿ, ಪಾದಚಾರಿ ರಸ್ತೆ ಮಾಡಿ, ಸ್ಟ್ರೀಟ್ ಲೈಟ್ಸ್ ಮಾಡಿಸಿ, ಅಲ್ಲೆಲ್ಲ ಪುದಿಯತೈತಿ. ಇದೆಲ್ಲ ಮಾಡೇಣಿಪ್ಪ ಕುಡತಿ ಏದೋ ಎಲ್ಲಿಯೋ ಕಟ್ಟುಕೊಂಡು ರೋಡ್ರ ಫೋಟೋ, ಮಳೆಗಾಲ ಹತ್ರ ಫೋಟೋ ಹೊಡ್ತಿತ್ತು. ನೀರುಂಡು ಗುಂಡುಂಡು ಅಂತೀವಿ. ಸಿವಿಲ್ ಹಾಸ್ಪಿಟ್ಲ್ 400 ಬೆಡ್ ಸಿವಿಲ್ ಹಾಸ್ಪಿಟ್ಲ್, ಇಂದು ಜಿಲ್ಲಾ ಮಟ್ಟದ ಆಸ್ಪತ್ರೆ. ನಾನು ಪ್ರಣಾಳಿಕೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಲ್ಲ ಅಂತ ನಿಂತಿದ್ದೆ, ಅದು ಆಪಲೆ ನನಗೆ 400 ಬೆಡ್ ನಾನು ಓರ್ ತಕ್ಕಕ್ಕೆ ಅಂದಿತ್ರ ಮುಖ್ಯಮಂತ್ರಿ ಬಡ್ಜೆಟ್ ಕೊಟ್ಟಿತ್ತು. ಮಾಡಿ 11.5 ಏಕರ್ 45 ಕೋಟಿರ ಇಂದು ಕ್ರೀಡಾಂಗಣ ಅಂತ ಮಾಡಿದೆ. ಇಲ್ಲಿ ಇಲ್ಲೇ ಇರುತ್ತೆ, ಪಾರ್ಕ್ ಮಾಡಿ ನಾಗರಕಟ್ಟೆಯಲ್ಲಿ ಪಾರ್ಕ್. ಇದೆಲ್ಲ ಒತ್ತೊಂಡು ನನಗೆ ಜನ ಒತ್ತವ ರಾಜಕೀಯವಾಯ್ತಾ ಹಿಂಗೆ ಒತ್ತೊಂಡು ನಾನು ಇಲ್ಲತ್ತದ್ದು ಪ್ರಚಾರ ಅಪಪ್ರಚಾರ ಮಾಡುವ ஒரு பద్ధதி உண்டு. கீழ்ச்சியில் கொடத்தக்கு பரியோடு நகரில் ஒரு பద్ధதி. எங்களோட எல்லா மீட்டிங்கிலும் நாங்கள் கொடத்தக்கே பரையும். இந்து நான் கொடத்தக்கே பரையும், இஞ்சலும் நாங்கள் கொடத்தக்கே பரையும். ಇಂದು ನಗರ ಒಂದು ಶುಭ ದಿನ, ನಗರ ಕೀರ್ತಿಯಲ್ಲಿ ஒரு ಸಂತೋಷದ ದಿನ. ಇಂದು ಎಂತ ಗಂಟೆಗೆ ನಗರ MLA ಎಡಕೂಡಿ ಆಡ್ತಾರೆ MLA ಪನ್ನಣ ಮಾಡಿದಂಥ ರೋಡ್ ಖುಷಿಲಿ ಹಂಗೆ ಮಪ್ಪಗರೆ ಅಲ್ಲಿ ಹೆಚ್ಚು ಚಾಯಿಲ್ ಕಾಂಪೌಂಡ್ ಅಂತ ರೋಡ್ ಮಾಡಿ ತಂದಾಗ ನಾನು ಭಾರಿ ಖುಷಿಯಾಗಿ ಉಂಟು. ನಾನು ಈ ವಯಸ್ಸಿಗೆ ನಾನು ಸುಮಾರು MLA ಕಂಡೆ, ಸುಮಾರು MLA ஒரு பேக் இட்டு சோத பஸ் போயிட்டு பெங்களூர் போயிட்டு அழைச்சிட்டு வாபஸ் வந்த MLA ಕಂಡೆ. ಹೆಚ್ಚಗೋ ಕಾಲ MLA ஒரு ಕೆಲಸ ಆಯ್ತಿಲ್ಲ. ಅಲ್ಲಿ ಒಂದು ಪೊನ್ನಾಳ MLA ಬಂತು. ಅವಳು ಭಯ್ಯ ಎಂತಲಾಯ್ತು ಇಲ್ಲೇ ಚೆನ್ನ ಈ ಕಾಂಗ್ರೆಸ್ ಚೆನ್ನ ಜನರಾಗಿ ಬೇಜಾರು ಪಡ್ತಿ ಹಂಗೆಲ್ಲ ಅಂಡ್ ಕೂಡ ಕೂಡಿಡು ಅವ ಹಂಗೆ ಗಂಡನ ಕೆಲಸ ಮಾತ್ರ ಮಾಡೋದು. ಅವಳ ಓನ್ ಅಭಿಪ್ರಾಯ ಇಡಲೇ ಇಲ್ಲ ಅಂತ ಅವ್ರ ಜನ ಹಂಗೆ ಬಿಡಿಸಿ. ಈ ಅಕ್ಕ ಈ ಇಲ್ಲಿ ಜನಸಂಘ ಅನ್ನೋದು ಪಾರ್ಟಿ ಆ ಜನಸಂಘಕಾರ ಅವ್ರ ಕೆಲಸಗಾರನ ರಾಜೀನಾಮೆ ಕೊಡ್ತಿದ್ದಲ್ಲಿ ಅವನ ಎಲೆಕ್ಟ್ ಆಯ್ತು ಬಾಕಿ. ನಾನು ನಾಡ ಇಲ್ಲಿ ಸುಮಾರು ಜನ ಒಪ್ಪ ನಾನು ಅವನು ಕೇಳ್ತೆ ಏಕ ಯಾಕೆಂದ್ರೆ ಇಲ್ಲ ಬಿಡ ಅವ್ರು ಹಾಗೆ ಹೇಳಿದ್ರೆ ಈಗ ಹೇಳಿದ್ರೆ ಆಯ್ತಪ್ಪ ಇಲ್ಲಿ ನೋಡಿ ಅವನು ಹಿಂದತ್ತು ಎಲೆಕ್ಟ್ ಹಚ್ಚಿ ಅವ ಇಲ್ಲಿ ಕೆಲಸ ಮಾಡೋ ಬಾತು. ಅವ ಆಪೋಸಿಷನ್ ಪಾರ್ಟಿ ನಗರ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಅವ್ಗೆ ಎಂದತ್ತೆ ಕೊಟ್ಟು ಆ ದುಡ್ಡಲ್ಲಿ ಅವ್ಗೆ ಯಾವ ಕೊಡ್ಬೋದು. ಅವನ ಪಾರ್ಟಿಗಾರಕ್ಕೆ ಊಟ ಕೊಡ್ಬೋದು ದುಡ್ಡು ಪೋರ.
അങ്ങനെ അവടെ കാല കഴിഞ്ഞിട്ട് പിച്ചക്കുരി അവനെ എടുത്തത്തെ ബോരപ്പറിനെ നിപ്പിച്ചിട്ടത് അപ്പൊ ഈ ബാഗ് പിടിച്ച MLA കാരനെ ಕಾಂಗ್ರೆಸ್ಗೆ ನಿಪ್ಪಿಸಿಟ್ಟದು ಅವ ಬ್ಯಾಗ್ ಬಿಡಿಸಿ ಬೋಚಿ ಅಲ್ಲಿಂದೆಲ್ಲ ಆಯ್ತು ಎಲ್ಲ ಜನರಲ್ ಸ್ಟೇಟ್ ಹಾಕಿ ನಂಗೆ ವಿರಾಯಪೇಟೆ ತಾಲೂಕು ನಲ್ಲ ಜನ ಕಿಟ್ಲೆ ಮಡಿಕೇರಿ ತಾಲೂಕು ಜನ ಕೊಂಡು ಬಂತು ಈ BJP ಕಾರ ನಿಪ್ಪಿಸಿಟ್ಟದು ಆ BJP ಕಾರ ಅವನು ಇಲ್ಲಿ ನಿಪ್ಪಿಸಿಟ್ಟೆಗೂ ಅವನಿಗೆ ಎಂತಾಚೆ ಕೆಲಸಕ್ಕೆ ಹೋಗಿ ಅವನು ಮಾಡುವಂತ ಅವಳು ಕೂಡ ಹುಟ್ಟಿಲ್ಲ ಅವನು ಮುಡಿದು ಇದು ನಾನು ಮುಡಿದು ಹೊಟ್ಟಿ ಯಾಕಂದ್ರೆ ಅವ್ರು ಕೂಡ ಮಿಟ್ಟಣ ನೀಡ ಕೆಲಸ ಮಾಡ್ದೆ ಅದೆಲ್ಲ ಇರೋ ಇದೆಲ್ಲ ಇರೋ ಸರಿ ಅಂತ ನಾವು ಮಂಡದ ಬಂದು ಇದಿಚ್ಚಿಗೆ ಹಾಕೊಂಡು ಆಚೆಂಗಿ ನಾನು ಕಂಡಂತ ಇಂದು ನಂಗಡವರೆ MLA ಅವಂಗ BJPಗೆ ಆಡು ಅಥವಾ ಕಾಂಗ್ರೆಸ್ಗಾರ ಆಡು ಮುಸ್ಲಿಂ ಲೀಗ್ ಆಡು ಯಾವನಿಲ್ಲ ಅವನವ್ರ ಪೇಪರ್ನ ಅವನು ನೋಟಿತ್ತು ಅವ ಏದು ಪಾರ್ಟಿ ಆ ರೋಡ್ ಆಂಡು ಬಾಂಡ್ ಅನ್ನೋದು ಅವನ ಓನ್ ಡಿಸಿಷನ್ எடுத்துட்டு ಮಾಡಿ ತಪ್ಪಂತವ್ರು MLA ಅನ್ಸಂಗಿ ನಂಗಡ ಅಜ್ಜಿಬಿಟ್ಟು ಬಂದಣ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್ ವಿರಾಜಪೇಟೆ. ವಿರಾಜಪೇಟೆಯ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ 2026-27ನೇ ಸಾಲಿನ ವಿದ್ಯಾರ್ಥಿ ನಾಯಕ ಪದಗ್ರಹಣ ಸಮಾರಂಭ ನಡೆಯಿತು. ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯು ಮೌಲ್ಯಯುತ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದ್ದು ಅದರ ಜೊತೆಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುವುದು ಪ್ರಶಂಸನೀಯವಾಗಿದೆ ಎಂದು ಭಾರತೀಯ ಸೇನೆಯ ನಿವೃತ್ತ ಕ್ಯಾಪ್ಟನ್ ಪರ್ಲ್ ಚೇವೂರ್ ಅವರು ಅಭಿಪ್ರಾಯಪಟ್ಟರು. ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯಲ್ಲಿ ಜರುಗಿದ 2026-27ನೇ ಸಾಲಿನ ಶಾಲಾ ನಾಯಕರುಗಳ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ನಾಯಕತ್ವವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಗತ್ಯವಾಗಿದ್ದು ತಮಗೆ ವಹಿಸಿದ ಕಾರ್ಯವನ್ನ ಜವಾಬ್ದಾರಿಯಿಂದ ಮಾಡುವುದು ಮುಖ್ಯವಾಗಿರುತ್ತದೆ. ನಿಜವಾದ ನಾಯಕರು ದಯೆ, ಜವಾಬ್ದಾರಿ, ಪರಸ್ಪರ ಸಹಾಯ ಮಾಡುವ ಹಾಗೂ ಇತರರಿಗೆ ಉತ್ತಮ ಉದಾಹರಣೆಯಾಗಿರುತ್ತಾನೆ. ತಂಡವನ್ನ ಮುನ್ನಡೆಸುವುದರ ಜೊತೆಗೆ ಸಮಾಜಕ್ಕೂ ಕೊಡುಗೆಯನ್ನು ನೀಡುತ್ತಾನೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ಸಮಾಜ ಸೇವಕರಾದ ಪೂಜಾ ಸಜೇಶ್ ಅವರು ಮಾತನಾಡಿ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತನ್ನು ನೀಡಿದೆ. ಸಂಸ್ಥೆಯಲ್ಲಿ ಅನುಭವಾತ್ಮಕ ಕಲಿಕೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದ್ದು ಇನ್ನು ಮುಂದೆಯೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ನೂತನವಾಗಿ ಆಯ್ಕೆಗೊಂಡ ವಿದ್ಯಾರ್ಥಿ ನಾಯಕರುಗಳಿಗೆ ಅತಿಥಿಗಳು ಬ್ಯಾಡ್ಜ್ ಅನ್ನು ವಿತರಿಸಿದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಮೀರಾ ಪೂರ್ಣಚರ್ ಅವರು ನೂತನ ವಿದ್ಯಾರ್ಥಿ ನಾಯಕರುಗಳಿಗೆ ಪ್ರಮಾಣ ವಚನವನ್ನ ಬೋಧಿಸಿದರು. ವಿದ್ಯಾರ್ಥಿನಿ ಆದೇರ್ ಅವರು ಆಕರ್ಷಕವಾಗಿ ಭರತನಾಟ್ಯ ನೃತ್ಯವನ್ನ ಪ್ರದರ್ಶಿಸಿದರು. ಶಿಕ್ಷಕಿ ಕೃತಪನ್ನಪ್ಪ ಸ್ವಾಗತಿಸಿ ನಿರೂಪಿಸಿ ಬ್ಯೂಲಾ ಅತಿಥಿಗಳನ್ನ ಪರಿಚಯಿಸಿ ವಿದ್ಯಾ ವಂದಿಸಿದರು. ಇದೇ ಸಂದರ್ಭದಲ್ಲಿ ಕ್ಯಾಂಪಸ್ ನಿರ್ವಹಣೆಗಾರರಾದ ರವೀನ್ ರಿಚರ್ಡ್, ಶಿಕ್ಷಕರುಗಳು, ಪೋಷಕರು, ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. From the front, we have to be a good example. If we are not, then whoever is following you will not, right? They'll see the leader and then they'll do whatever they want to do, right? So a true leader is, you have to be kind, you have to be honest, you have to be respectful, right? And you have to lead from the front, and you have to be a good example for the others. And I would just like to say that for the other students, you are also leaders in some way or the other. When you help each other, when you respect your teachers, when you are caring for the school, and when you are doing the right thing every day, that itself is being a leader in your own way. Okay, so continue to be that. And then I would like to thank the parents and the teachers and for giving all your love and support and success for this little children, because that is going to shape them into responsible citizens of the future. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್ ವಿರಾಜಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿರುವ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವವು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ದಿಶಾರ್ ಅವರಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ರಾಜ್ಯ ಪುರಸ್ಕಾರ ಪ್ರಶಸ್ತಿ ನೀಡಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಭರವಸೆಯ ಬೆಳಕು ಫೌಂಡೇಶನ್ ವತಿಯಿಂದ ಅರಣ್ಯದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ಒಂದನೊಳಗೆ ಮಂಜು ಬೆಳ್ಕುಪ್ಪ.